ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಥಮ BComನ ವಿದ್ಯಾರ್ಥಿಗಳೇ, ನಿಮ್ಮ ಸೆಕೆಂಡ್ ಸೆಮಿಸ್ಟರ್ನ ವಾಣಿಜ್ಯ ಮಂಗಳ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಸಂಕೀರ್ಣ ವಿಭಾಗದಲ್ಲಿ ಅನ್ನದಾತ ರಾಮಕೃಷ್ಣ ಶಾಸ್ತ್ರಿ ಬರೆದಂತಹ ರಾಮಕೃಷ್ಣ ಶಾಸ್ತ್ರಿಯವರ ಅನ್ನದಾತ ಎಂಬ ಕಥೆಯಲ್ಲಿ ಭೂಮಿ ಅಥವಾ ಕೃಷಿ ನಮ್ಮನ್ನು ಕಾಪಾಡುವ ಅನ್ನದಾತ. ಈ ಭೂಮಿ ಅಥವಾ ಕೃಷಿಯನ್ನು ನಂಬಿದರೆ ಯಾವತ್ತೂ ಕೇಡಾಗದು ಎಂಬ ಆಶಯವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದರ ಜೊತೆಗೆ ಗೋವಿಂದಯ್ಯ ಹಾಗೂ ಜೋಯಿಸರ ಶೋಷಣೆಯ ಮುಖಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕಥೆಯ ಮೂಲ ಆಶಯ ತಿರುಳು. ಅನ್ನದಾತ ಕಥೆಯ ನಾಯಕ ರಂಗಣ್ಣ. ಈತ ಬುದ್ಧಿ ತಿಳಿಯುವಾಗಲೇ ಕಂಡದ್ದು ಅದೇ ಏರಿಳಿತವಿಲ್ಲದ ಕೃಷಿ ಬದುಕು, ಬಡತನದ ಕೃಷಿ ಬಾಳು. ಮಕ್ಕಳಿಗೆ ಹೊದ್ದುಕೊಳ್ಳಲು ಚಾದರವಿಲ್ಲ. ಬೀಡಿ ಎಲೆ ತುಂಬಿ ತಂದ ಗೋಣಿಗಳನ್ನೇ ಹಾಸಿ ಹೊದ್ದು ಮಲಗಬೇಕು. ಆದರೆ ರಂಗಣ್ಣನ ಅಪ್ಪನಿಗೆ ಮಾತ್ರ ಚಳಿಯೆಂಬುದಿಲ್ಲ, ಸುಖದ ಗೊಡವೆಯಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಗದ್ದೆ ಕೆಲಸಕ್ಕೆ ಹೋಗಿಬಿಡುತ್ತಿದ್ದ. ಬೆಳಗಾಗುವ ಮುನ್ನ ಏಳುವುದು, ಚಳಿ ಬಿಸಿಲು ಬಾಧೆಯ ಅರಿವಿಲ್ಲದೆ ದುಡಿಯುವುದು, ರಾತ್ರಿ ಭತ್ತದ ತೆನೆಗೆ ಹಂದಿ ಬಾರದಂತೆ ಡಬ್ಬಿ ಬಡಿಯುತ್ತಾ ಎಚ್ಚರಿಸುವುದು. ಇದು ರಂಗಣ್ಣನ ತಂದೆಯ ನಿತ್ಯ ಕೃಷಿ ಕಾಯಕ. ಅಂತೂ ಕೊಯ್ಲು ಮುಗಿಸಿ ಮನೆಗೆ ಬಂದು ಭತ್ತವನ್ನು ಬೇಯಿಸಿ ಒಣಗಿಸಿ ಒನಕೆಯಿಂದ ಕುಟ್ಟಿ ಅಕ್ಕಿ ಮಾಡಿ ಧಣಿಗಳ ಮನೆಗೆ ಅಕ್ಕಿ ಮುಡಿ ಹೊತ್ತುಕೊಂಡು ಹೋಗಿ ಗೇಣಿ ಕೊಟ್ಟ ಮೇಲೆ ಏನೂ ಉಳಿಯುತ್ತಿರಲಿಲ್ಲ. ಗೋವಿಂದಯ್ಯನದು ಮೂಲತಃ ಶೋಷಣೆಯ ಮನೋಭಾವ. ಅಂತೆಯೇ ತನ್ನ ಮಕ್ಕಳಂತೆ ರಂಗಣ್ಣ ಶಾಲೆ ಕಲಿಯುವುದನ್ನು ಒಪ್ಪುವುದಿಲ್ಲ. ರಂಗಣ್ಣನನ್ನು ತಂದೆ ಶಾಲೆಗೆ ಕಳಿಸುವ ವಿಷಯ ತಿಳಿದಾಗ ಉಗ್ರ ಸ್ವರೂಪ ತಾಳಿದ ಗೋವಿಂದಯ್ಯ ರಂಗಣ್ಣನನ್ನು ಶಾಲೆಗೆ ಕಳಿಸುವುದಾದರೆ ಜಾಗ ಖಾಲಿ ಮಾಡಿ ಹೋಗು ಎಂದು ಎಚ್ಚರಿಸುತ್ತಾನೆ. ಇಷ್ಟು ಕಠೋರವಾಗಿ ಹೇಳಿದ ಮೇಲೆ ಗೋವಿಂದಯ್ಯನ ಎದುರಿನಲ್ಲಿಯೇ ರಂಗಣ್ಣನ ತಂದೆ ಸ್ಲೇಟು ಪುಸ್ತಕಗಳನ್ನು ಒಲೆಗೆ ಹಾಕಿ ಆಜ್ಞಾಬದ್ಧನಾಗಿ ನಿಲ್ಲುತ್ತಾನೆ. ಹೀಗಾಗಿ ರಂಗಣ್ಣನಿಗೂ ದುಡಿಯುವುದು ಬಿಟ್ಟರೆ ಇನ್ನೊಂದು ಪ್ರಪಂಚ ಇದೆ ಎಂದು ಗೊತ್ತಾಗುವುದೇ ಇಲ್ಲ. ಉಳುವವನೇ ಹೊಲದೊಡೆಯ ಎಂದು ಸರ್ಕಾರ ದನಿಗಳ ಭೂಮಿಯನ್ನು ಉಳುಮೆದಾರರಿಗೆ ಕೊಡಲು ಮುಂದಾದಾಗ ಗೋವಿಂದಯ್ಯ ರಂಗಣ್ಣನ ತಂದೆ ಡಿಕ್ಲರೇಷನ್ ಕೊಡದಂತೆ ನೋಡಿಕೊಳ್ಳುತ್ತಾನೆ. ಆದರೆ ಮೀನಿನ ಅಂಗಡಿಯ ಅಂದುಚ್ಚ ಗೋವಿಂದಯ್ಯನ ಶಾಪಕ್ಕೆ ಹೆದರಬಾರದು ಎಂದು ರಂಗಣ್ಣನಿಗೆ ಧೈರ್ಯ ನೀಡಿ ಅರ್ಜಿ ಕೊಡುವಂತೆ ಮಾಡಿದ್ದರಿಂದ ರಂಗಣ್ಣನ ತಂದೆಗೂ ಹಕ್ಕುಪತ್ರ ಸಿಕ್ಕಿತ್ತು. ಧನಿಯ ಅಧಿಪತ್ಯ ಕೊನೆಗೊಂಡಿತ್ತು. ಅಪ್ಪ ಸತ್ತ ಮೇಲೆ ಇಡೀ ಭೂಮಿಗೆ ತಾನೇ ಒಡೆಯನೆಂದು ಬೀಗುತ್ತಿದ್ದ ರಂಗಣ್ಣ ತನ್ನ ತಂದೆಯಂತೆ ಕೃಷಿ ಕಾರ್ಯ ಕೈಗೊಳ್ಳದಿದ್ದುದೇ ಅವನು ಅವನತಿಯ ಅಂಚಿಗೆ ಬಂದು ಮುಟ್ಟುವವರೆಗೂ ಹೋಗಬೇಕಾಗುತ್ತದೆ. ತಂದೆ ಸತ್ತ ಬಳಿಕ ತನ್ನಂತೆಯೇ ಅಕ್ಷರ ಜ್ಞಾನವಿಲ್ಲದ ಜಾನಕಿಯನ್ನು ಮದುವೆಯಾಗಿ 4 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗುವಿಗೆ ತಂದೆಯಾದ ರಂಗಣ್ಣ ತನ್ನ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವ ಗೋಜಿಗೆ ಹೋಗುವುದಿಲ್ಲ. ಆದರೆ ಮಗ ಕುಲೋದ್ಧಾರಕ ಎಂದು ಭ್ರಮಿಸಿ ಆತನಿಗೆ ಸಾಲ ಶೂಲ ಮಾಡಿ ಶಾಲೆ ಕಲಿಸಿ ಕೈ ಸುಟ್ಟುಕೊಳ್ಳುತ್ತಾನೆ. ಮೈಯ ನೋವು ಪರಿಹಾರಕ್ಕೆ ಎಂದು ಗೇರು ಹಣ್ಣಿನಿಂದ ಒಂದಿಷ್ಟು ಸಾರಾಯಿ ಮನೆಯಲ್ಲೇ ತಯಾರಿಸಿ ಕುಡಿಯಲು ಆರಂಭಿಸಿದ ರಂಗಣ್ಣ ಒಮ್ಮೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ನ್ಯಾಯಾಲಯದಲ್ಲಿ ದಂಡ ಕಟ್ಟಿ ಬರುತ್ತಾನೆ. ಇದಾದ ಮೇಲೆ ಮನೆಯಲ್ಲಿ ಸಾರಾಯಿ ತಯಾರಿಸದಿದ್ದರೂ
ಕುಡಿಯುವುದು ಮಾತ್ರ ಚಟವಾಗಿ ಪರಿಣಮಿಸುತ್ತದೆ. ಕುಡಿಯಬೇಡಿ ಎಂದು ಹೆಂಡತಿ ಎಚ್ಚರಿಸಿದರೆ, ನನ್ನ ದುಡ್ಡು ನಾನು ಕುಡಿತೇನೆ, ಕೇಳೋದಕ್ಕೆ ನೀನು ಯಾರು ಎಂದು ಜೋರು ಮಾಡುತ್ತಾನೆ. ಮದುವೆ ಪ್ರಾಯಕ್ಕೆ ಬಂದ 4 ಹೆಣ್ಣು ಮಕ್ಕಳಿದ್ದಾರೆ ಅನ್ನುವ ತಲೆಬಿಸಿ ನಿಮಗೆ ಸ್ವಲ್ಪವಾದರೂ ಉಂಟಾ? ಅವರು ಬೀಡಿ ಕಟ್ಟಿ ಸಂಪಾದಿಸಿದ 4 ಮುಕ್ಕಾಲನ್ನು ಬಿಡದೆ ಲಗಾಡಿ ಕೊಡ್ತೀರಿ. ಧನಿಗಳಿಗೆ ಗೇಣಿ ಕೊಡುವ ಕಾಲದಲ್ಲಿ ಕೂಡ ಊಟಕ್ಕೆ ತೊಂದರೆ ಇರಲಿಲ್ಲ. ಈಗ ಭೂಮಿ ನಮ್ಮದೇ ಆಗಿದ್ದರೂ ಹಿಡಿಯಕ್ಕಿಗೂ ತಾಪತ್ರಯ ಎಂದು ಹೆಂಡತಿ ಹೇಳಿದರೆ, ಅವನು ಕೋಪದಿಂದ ಕೆರಳಿ ಅನ್ನ ಹಾಕಿ ಹೆಣ್ಣು ಮಕ್ಕಳನ್ನು ಸಾಕುತ್ತಿದ್ದುದಾಗಿ ಯಜಮಾನಿಕೆಯನ್ನು ತೋರಿಸುತ್ತಾನೆ. ಹಿರಿಯ ಮಗಳಿಗೆ ಬಂದ ಸಂಬಂಧ ವರದಕ್ಷಿಣೆ ಕೊಡಲಾಗದ್ದಕ್ಕೆ ಕುದುರದೆ ಹೋದಾಗ ಆ ಹಿರಿಯ ಮಗಳು ತೋಟದ ಬಾವಿ ಪಾಲಾಗುತ್ತಾಳೆ. ಅವಳಿಗೆ ಮೈಯಲ್ಲಿ ಭೂತ ಬಡಿದಿದೆ ಎಂಬ ಕಾರಣಕ್ಕೆ ಜೋಯಿಸನನ್ನು ಕಂಡ ರಂಗಣ್ಣ ಭೂತ ಬಿಡಿಸಲು ಸೊಸೈಟಿಯ ಅಧ್ಯಕ್ಷ ನೋಂಡರುಗೆ ಕೆಲ ಲಕ್ಷಗಳಿಗೆ ಭೂಮಿಯನ್ನು ಅಡವಿಟ್ಟು ಸಾಲಗಾರನಾಗುತ್ತಾನೆ. ಮಗಳಿಗೆ ಹುಷಾರಾಗದಿದ್ದಾಗ ಇನ್ನೊಬ್ಬ ಜೋಯಿಸರ ಮಾತು ಕೇಳಿ ಮನೆ ಹಿಂದಿನ ತೇಗದ ಮರದ ಕಾಡನ್ನು ₹1,00,000 ಅಡವಿಡುತ್ತಾನೆ. ಆದರೆ ಹಣವೂ ಉಳಿಯುವುದಿಲ್ಲ, ಮಗಳೂ ಉಳಿಯುವುದಿಲ್ಲ. ಇನ್ನೊಬ್ಬ 2ನೆಯ ಮಗಳು ಬೀಡಿ ಬ್ರಾಂಚಿನಲ್ಲಿ ಬೀಡಿ ಎಲೆ ತೂಗುತ್ತಿದ್ದವನ ಮೋಸಕ್ಕೆ ಬಲಿಯಾಗಿ ಮಹಿಳಾ ಗೃಹ ಸೇರುವಂತಾಗುತ್ತದೆ. ಹೆಂಡತಿಯ ಒತ್ತಾಯಕ್ಕೆ ಮಣಿದು ಅಪ್ಪನ ಕಾಲದಿಂದಲೂ ಜತನವಾಗಿ ಉಳಿಸಿಕೊಂಡಿದ್ದ ಅರ್ಧ ಭಾಗದ ಹೊಲವನ್ನು ಗೋವಿಂದಯ್ಯನಿಗೆ ಮಾರಿ ಉಳಿದಿಬ್ಬರು ಹೆಣ್ಣು ಮಕ್ಕಳ ಮದುವೆ ಮಾಡಿದನಾದರೂ ಅವರಲ್ಲಿ ಒಬ್ಬಳು ಅದೇ ತಿಂಗಳಲ್ಲಿ ವಿಧವೆಯಾಗಿ ಮರಳಿ ತವರಿಗೆ ಬರುತ್ತಾಳೆ. ಒಂದರ ಮೇಲೊಂದರಂತೆ ಜಂಜಾಟಗಳು ಕಾಡಿದ ಕಾರಣ ರಂಗಣ್ಣನಿಗೆ ತೋಟದ ಹತ್ತಿರ ಸುಳಿಯಲೂ ಆಗುವುದಿಲ್ಲ. ಕೊಳೆ ರೋಗ ಬಂದು ಇದ್ದ ಫಸಲೆಲ್ಲ ಧರಾಶಾಯಿಯಾಗುತ್ತದೆ. ಉಳಿದ ಒಂದು ಕೋಣವು ಸತ್ತದ್ದರಿಂದ ಹೊಲದ ಸಾಗುವಳಿಯೂ ನಡೆಯುವುದಿಲ್ಲ. ಸೊಸೈಟಿಯಿಂದ ತೆಗೆದ ಸಾಲದ ಬಡ್ಡಿಯ ಮೇಲೆ ಬಡ್ಡಿ ಬೆಳೆದು ಮನೆಗೆ ಜಪ್ತಿ ಬರುತ್ತಾರೆಂದು ಸುದ್ದಿ ಕೇಳಿ ರಂಗಣ್ಣ ಕಂಗಾಲಾಗುತ್ತಾನೆ. ಇದಲ್ಲದೆ ಕೃಷಿ ಇಲಾಖೆಯವರ ಮಾತು ಕೇಳಿ ಜೀವಜ್ಯೋತಿ ಹೊಸ ತಳಿಗಾಗಿ ಬ್ಯಾಂಕಿನ ಸಾಲ ಮಾಡಿ ಪೇಚಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಇದ್ದೊಬ್ಬ ಮಗನಿಗೆ ಸಾಲಶೂಲ ಮಾಡಿ ಶಾಲೆ ಕಲಿಸಿದರೂ ಆ ಮಗ ಖರ್ಚಿಗೆ ಹಣ ಸಾಲದ್ದಕ್ಕೆ ಗೆಳೆಯರೊಂದಿಗೆ ಬ್ಯಾಂಕಿಗೆ ಕನ್ನ ಕೊರೆಯಲು ಹೋಗಿ ಪೊಲೀಸರ ಅತಿಥಿಯಾಗುತ್ತಾನೆ. ಮಗನ ಬಗೆಗೆ ಏನೇನೋ ಕನಸು ಕಂಡಿದ್ದ ರಂಗಣ್ಣ ಬಡತನದ ಕಷ್ಟ ಗೊತ್ತಾಗದ ಹಾಗೆ ಮಗನನ್ನು ಬೆಳೆಸಿದ. ಆದರೆ ಕಥೆ ಬೇರೆಯೇ ಆಯಿತು ಎಂದು ಕೊರಗುವಂತಾಗುತ್ತದೆ. ಇದೆಲ್ಲದರ ಮೇಲೆ ಸ್ವಸಹಾಯ ಸಂಘದಿಂದ ತೆಗೆಸಿದ ಸಾಲದ ಒತ್ತಡ ಬೇರೆ. ಎಲ್ಲ ಜಂಜಾಟಗಳಿಂದ ಸೋತು ಹೋದ ರಂಗಣ್ಣ ಆತ್ಮಹತ್ಯೆಗೆ ಶರಣಾಗಲು ಹಗ್ಗದೊಂದಿಗೆ ಕಾಡಿಗೆ ಬರುತ್ತಾನೆ. ಆದರೆ ಕಾಳು ಮೆಣಸು ಒತ್ತಾಗಿ ಬೆಳೆದುದನ್ನು ಕಂಡು ತನ್ನ ತಂದೆ ಆ ಫಸಲು ಬೆಳೆಸುತ್ತಿದ್ದುದು ನೆನಪಾಗುತ್ತದೆ. ಕಡಿಮೆ ಎಂದರೂ ಒಂದೊಂದು ಮರದಲ್ಲಿ 10 ಕಿಲೋ ಕಾಳು ಮೆಣಸು ಬರಬಹುದು ಎಂದು ಲೆಕ್ಕ ಹಾಕಿದ ರಂಗಣ್ಣ, ಎಲ್ಲ ಸಾಲವನ್ನು ತೀರಿಸಲು ಸಾಧ್ಯವಿರುವಾಗ ಇನ್ನೇಕೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಎಂದು ಹಗ್ಗವನ್ನು ಬಿಸಾಡಿ ಕಾಳು ಮೆಣಸಿನ ಕೊಯ್ಲಿಗೆ ಮುಂದಾಗುತ್ತಾನೆ. ಈಗ 6 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಅನ್ನದಾತ ಕಥೆಯ ಪಾತ್ರಗಳನ್ನು ಸ್ತ್ರೀವಾದಿ ನೆಲೆಯಲ್ಲಿ ಚರ್ಚಿಸಿರಿ. ಉತ್ತರ: ಅನ್ನದಾತ ಕಥೆಯ ಕೆಲ ಪಾತ್ರಗಳನ್ನು ಸ್ತ್ರೀವಾದಿ ನೆಲೆಯಲ್ಲಿ ಚರ್ಚಿಸಬಹುದಾಗಿದೆ. ಆ ಪಾತ್ರಗಳೆಂದರೆ ರಂಗಣ್ಣ, ಆತನ ಹೆಂಡತಿ ಹಾಗೂ 4 ಹೆಣ್ಣು ಮಕ್ಕಳು. ರಂಗಣ್ಣ ತನ್ನ ಹೆಂಡತಿಯನ್ನಾಗಲಿ 4 ಹೆಣ್ಣು ಮಕ್ಕಳನ್ನಾಗಲಿ ಸ್ತ್ರೀ ಶೋಷಣೆಯ ನೆಲೆಯಲ್ಲಿಟ್ಟು ನೋಡುತ್ತಾನೆಯೇ ಹೊರತು ಪುರುಷರಿಗೆ ಸಮಾನವಾಗಿ ನೋಡುವುದಿಲ್ಲ.
ಈ ದೃಷ್ಟಿಯಿಂದ ಪುರುಷ ಪ್ರಧಾನ ಸಮಾಜದ ಪ್ರತಿನಿಧಿಯಾಗಿ ಇಲ್ಲಿ ತೋರುವುದು ಗಮನಾರ್ಹ ಸಂಗತಿ. ಆದರೆ ಅದೇ ಒಬ್ಬನೇ ಒಬ್ಬ ಗಂಡು ಮಗನಿಗೆ ಇನ್ನಿಲ್ಲದ ಸ್ವಾತಂತ್ರ್ಯ ಸವಲತ್ತುಗಳನ್ನು ಕೊಡುತ್ತಾನೆ. ಹೆಣ್ಣು ಮಕ್ಕಳು ಹೇಗಿದ್ದರೂ ಬೇರೆಯವರ ಮನೆಯಲ್ಲಿ ಪಾತ್ರೆ ತೊಳೆಯಲಿಕ್ಕೆ ಹೋಗಲಿಕ್ಕೆ ಇರುವವರು. ಅವರಿಗೆ ವಿದ್ಯೆ ಬೇಡ. ಕುಲೋದ್ಧಾರಕನಾದ ಮಗ ಮಾತ್ರ ಓದಿ ಉದ್ಯೋಗಕ್ಕೆ ಸೇರಬೇಕು ಎಂದು ರಂಗಣ್ಣ ನಿರ್ಧರಿಸಿ ಮಗನಿಗೆ ಪ್ರೀತಿಯ ಸಿಂಹಪಾಲನ್ನು ಕೊಡುವುದಾಗಲಿ, ದಿನವಿಡೀ ಹೆಣ್ಣು ಮಕ್ಕಳ ಕೈಗೆ ಬೀಡಿಯ ಸೊಪ್ಪು ಕೊಟ್ಟು ಬೀಡಿ ಕಟ್ಟಿಸಿ ಸಂಜೆ ಬೀಡಿ ಬ್ರಾಂಚಿಗೆ 4 ಕಾಸು ಸಂಪಾದಿಸಿಕೊಳ್ಳುವುದಾಗಲಿ ರಂಗಣ್ಣ ಪುರುಷ ಪ್ರಧಾನ ಸಮಾಜದ ನಿಲುವನ್ನು ಎತ್ತಿ ಹಿಡಿಯುತ್ತಾನೆ. ರಂಗಣ್ಣನ ಈ ಸ್ತ್ರೀ ಶೋಷಣೆಯ ನಿಲುವೇ ಆತನ ಹೆಣ್ಣು ಮಕ್ಕಳ ದುರಂತ ಬದುಕಿಗೆ ಪ್ರಬಲ ಕಾರಣ. ಮಗನಿಗೆ ಕೊಟ್ಟ ಸವಲತ್ತು ಸ್ವಾತಂತ್ರ್ಯಗಳ ದುರುಪಯೋಗವೂ ಕೂಡ ನಡೆದು ಹೋಗುತ್ತದೆ. ಹಾಗೆ ವಿದ್ಯಾರ್ಥಿಗಳೇ, ನಿಮಗೆ ನಿಮ್ಮ ಲೆಕ್ಚರರ್ ಯಾವುದಾದ್ರೂ ಈ ಪ್ರಶ್ನೆಯ ಕುರಿತು ನೋಟ್ಸನ್ನು ಕೊಟ್ಟಿದ್ದರೆ ಅದನ್ನು ಕೂಡ ಬರೆಯಬಹುದು. ಹಾಗೆ ನಿಮ್ಮ ಸ್ವಂತವಾಗಿ ಯೋಚನೆ ಮಾಡುವುದಾದಲ್ಲಿ ಆ ರೀತಿಯಾಗಿಯೂ ಕೂಡ ಉತ್ತರಗಳನ್ನು ಬರೆಯಬಹುದು. ಇನ್ನು ಉಳಿದ ಪ್ರಶ್ನೆ, ಜಮೀನ್ದಾರರ ಶೋಷಣೆಯ ಮುಖ ಅನ್ನದಾತ ಕಥೆಯಲ್ಲಿ ಹೇಗೆ ಅನಾವರಣಗೊಂಡಿವೆ ವಿವರಿಸಿ, ಅಥವಾ ಗೋವಿಂದಯ್ಯನ ಶೋಷಣೆಯ ಮುಖ ಕುರಿತು ವಿವರಿಸಿ. ಉತ್ತರ: ಅನ್ನದಾತ ಕಥೆಯ ಪ್ರಮುಖ ಪಾತ್ರಗಳಲ್ಲಿ ಗೋವಿಂದಯ್ಯನದು ಒಂದು ಪಾತ್ರ. ಈತ ಇಲ್ಲಿ ಬಡವರ ಶೋಷಣೆಯ ಒಬ್ಬ ಜಮೀನ್ದಾರನಾಗಿ ಚಿತ್ರಿತನಾಗಿದ್ದಾನೆ ಅಥವಾ ಶೋಷಕರ ಪ್ರತಿನಿಧಿಯಾಗಿ ಚಿತ್ರಿತಗೊಂಡಿದ್ದಾನೆ. ಇಲ್ಲಿ ಗೋವಿಂದಯ್ಯನ ಶೋಷಣೆಗೆ ಒಳಗಾಗಿರುವ ರಂಗಣ್ಣ ಮತ್ತು ಆತನ ತಂದೆ ಶೋಷಿತ ಬಡ ಕುಟುಂಬದ ಪ್ರತಿನಿಧಿಯಾಗಿ ಚಿತ್ರಿತರಾಗಿದ್ದಾರೆ. ರಂಗಣ್ಣನ ತಂದೆ ಗೋವಿಂದಯ್ಯನ ಗೇಣಿದಾರ. ಹಗಲಿರುಳು ದುಡಿದು ಗೇಣಿಯನ್ನು ಗೋವಿಂದಯ್ಯನಿಗೆ ಕಟ್ಟಿದರೆ ರಂಗಣ್ಣನ ತಂದೆಯ ಮನೆಯಲ್ಲಿ ಏನೂ ಉಳಿಯುವುದಿಲ್ಲ. ಇನ್ನು ರಂಗಣ್ಣ ಕಲಿತರೆ ತಮ್ಮ ಹೊಲ ಮನೆಗೆಲಸಗಳಿಗೆ ಆಳಾಗಿ ದುಡಿಯುವವರು ಇಲ್ಲವಾಗುತ್ತದೆ ಎಂದು ರಂಗಣ್ಣ ಶಾಲೆ ಕಲಿಯದಂತೆಯೂ ಶೋಷಿಸುತ್ತಾನೆ. ಉಳುವವನೇ ಹೊಲದ ಒಡೆಯ ಎಂಬ ಸರ್ಕಾರದ ಕಾನೂನು ಪ್ರಕಾರ ರಂಗಣ್ಣ ತಂದೆಯ ಮರಣದ ನಂತರ ಗೋವಿಂದಯ್ಯನ ಭೂಮಿಗೆ ಒಡೆಯನಾದರೂ ಅಡ್ಡದಾರಿ ಹಿಡಿದು ಸಾಲಗಾರನಾಗುತ್ತಾನೆ. ಆಗ ಗೋವಿಂದಯ್ಯ ರಂಗಣ್ಣನ ಪಾಲಿಗೆ ಬಂದ ತನ್ನ ಹೊಲವನ್ನು ಮುಟ್ಟುಗೋಲು ಹಾಕಲು ನೋಡುತ್ತಾನೆ. ಆದರೆ ತಂದೆಯ ಕೃಷಿ ಪದ್ಧತಿಯಿಂದ ಪಾಠ ಕಲಿತ ರಂಗಣ್ಣ ಆತ್ಮಹತ್ಯೆಗೂ ಎದೆಗೊಟ್ಟು ನಿಂತಾಗ ಗೋವಿಂದಯ್ಯನಂತಹ ಜಮೀನ್ದಾರನು ತೆಪ್ಪಗಾಗಬೇಕಾಗುತ್ತದೆ. ಇನ್ನು ಟಿಪ್ಪಣಿಗೆ ಜೋಯಿಸರ ಶೋಷಣೆಯ ಮುಖ ಬರಬಹುದು. ಅದರ ಉತ್ತರ ನೋಡಿಕೊಳ್ಳಿ. ಅನ್ನದಾತ ಕಥೆಯಲ್ಲಿ ಬರುವ ಜೋಯಿಸರು ಶೋಷಣೆಯ ಇನ್ನೊಂದು ಮುಖವಾಗಿ ಚಿತ್ರಿತಗೊಂಡದ್ದು ಗಮನಿಸಬೇಕಾದ ಒಂದು ಅಂಶ. ಜ್ಯೋತಿಷ್ಯವೂ ಸಹಿತ ಬಡವರ ಶೋಷಣೆಯ ಒಂದು ಪ್ರಬಲ ಅಸ್ತ್ರವಾಗಿರುವುದನ್ನು ಈ ಕಥೆ ತುಂಬ ಪರಿಣಾಮಕಾರಿಯಾಗಿ ಹೇಳುತ್ತದೆ. ರಂಗಣ್ಣನ ಹಿರಿಯ ಮಗಳ ಮೇಲೆ ಬಂದದ್ದು ಪ್ರೇತವಲ್ಲ, ಬಯಕೆ ಕೈಗೂಡದ್ದರ ಅಸಹಾಯಕತೆ. ಅದೇ ಮಾನಸಿಕ ವಿಕಾರವಾಗಿ ಪರಿವರ್ತನೆಗೊಂಡದ್ದನ್ನೇ ರಂಗಣ್ಣ ಪ್ರೇತದ ಪರಿಣಾಮವೆಂದು ಭಾವಿಸಿ ಜೋಯಿಸರಲ್ಲಿಗೆ ಹೋಗುವುದು ಶೋಷಣೆಗೆ ಒಂದು ದಾರಿ ಮಾಡಿಕೊಟ್ಟಂತಾಗುತ್ತದೆ. ಮೊದಲೇ ಜ್ಯೋತಿಷ್ಯವನ್ನು ಒಂದು ಪ್ರಬಲ ಶೋಷಣೆಯ ಅಸ್ತ್ರವನ್ನಾಗಿ ಪ್ರಯೋಗಿಸುತ್ತಿದ್ದ ಜೋಯಿಸರು ರಂಗಣ್ಣನಿಂದ ಇಲ್ಲ ಸಲ್ಲದ ಕಾರಣ ಹೇಳಿ ಲಕ್ಷಗಟ್ಟಲೆ ಕಿತ್ತುಕೊಳ್ಳುತ್ತಾರೆ. ಇದರ ಪರಿಣಾಮವಾಗಿ ರಂಗಣ್ಣ ಎಲ್ಲಿ ಸಾಲ ಸಿಗುತ್ತದೆಯೋ ಅಲ್ಲಲ್ಲಿ ಸಾಲ ಮಾಡಿ ಬಡ್ಡಿ ವಿಪರೀತಕ್ಕೆ ಬೆಳೆದು ಆತ ಆತ್ಮಹತ್ಯೆಗೆ ಶರಣಾಗುವಂತಹ ಪರಿಸ್ಥಿತಿ ಒದಗಿ ಬರುತ್ತದೆ. ಜ್ಯೋತಿಷ್ಯವೂ ಸಹಿತ ಒಂದು ಪ್ರಬಲ ಶೋಷಣೆಯ ಅಸ್ತ್ರ. ಇನ್ನಿಲ್ಲದ್ದನ್ನು ಹೇಳಿ ಭಯ ಹುಟ್ಟಿಸುವುದು ಇದರ ಮೂಲ ಲಕ್ಷಣ. ಆ ಪೂಜೆ ಮಾಡಿಸಬೇಕು, ಈ ಪೂಜೆ ಮಾಡಿಸಬೇಕು, ಗುಡಿಯನ್ನು ಕಟ್ಟಿಸಬೇಕು ಎಂತೆಲ್ಲ ಹೇಳಿ ಹಣ ಕಿತ್ತುಕೊಳ್ಳುವುದೇ ಈ ವೃತ್ತಿಯ ಮುಖ್ಯ ಗುರಿ
ಉದ್ದೇಶ ಎನ್ನುತ್ತದೆ ಈ ಕಥೆ. ಈಗ ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೋತ್ತರವನ್ನು ಗಮನಿಸೋಣ. ಅನ್ನದಾತ ಕಥೆಯ ಕರ್ತೃ ಯಾರು? ಉತ್ತರ ಪ. ರಾಮಕೃಷ್ಣ ಶಾಸ್ತ್ರಿ. 2ನೇ ಪ್ರಶ್ನೆ, ಅನ್ನದಾತ ಕಥೆಯ ತಿರುಳು ಏನು? ಉತ್ತರ ಜಮೀನ್ದಾರರು ಹಾಗೂ ಜೋಯಿಸರ ಶೋಷಣೆ ಸಾಲಬಾಧೆಗಳ ನಡುವೆಯೇ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳುವ ರಂಗಣ್ಣನ ಛಲವೇ ಪ್ರಸ್ತುತ ಕಥೆಯ ತಿರುಳು. 3ನೇ ಪ್ರಶ್ನೆ, ಪ್ರಸ್ತುತ ಕಥೆಯ ನಾಯಕ ಯಾರು? ಉತ್ತರ ರಂಗಣ್ಣ. 4ನೇ ಪ್ರಶ್ನೆ, ರಂಗಣ್ಣನ ತಂದೆ ಯಾರ ಗೇಣಿದಾರ? ಉತ್ತರ ಗೋವಿಂದಯ್ಯ. 5ನೇ ಪ್ರಶ್ನೆ, ರಂಗಣ್ಣನಿಗೆ ಮಕ್ಕಳು ಎಷ್ಟು? ಉತ್ತರ ಒಟ್ಟು 5, 4 ಹೆಣ್ಣು ಮಕ್ಕಳು, 1 ಗಂಡು ಮಗು. 6ನೇ ಪ್ರಶ್ನೆ, ರಂಗಣ್ಣನ ಹೆಂಡತಿ ಯಾರು? ಉತ್ತರ ಜಾನಕಿ. 7ನೇ ಪ್ರಶ್ನೆ, ಶೋಷಕ ಜಮೀನ್ದಾರ ಯಾರು? ಉತ್ತರ ಗೋವಿಂದಯ್ಯ. 8ನೇ ಪ್ರಶ್ನೆ, ರಂಗಣ್ಣನ ತಂದೆಗೆ ಹೊಲದ ಹಕ್ಕುಪತ್ರ ಬರುವಂತೆ ಮಾಡಿದವರು ಯಾರು? ಉತ್ತರ ಮೀನಿನ ಅಂಗಡಿ ಅಂದುಚ್ಚ. 9ನೇ ಪ್ರಶ್ನೆ, ರಂಗಣ್ಣನ ಭೂಮಿ ಅಡವು ಇಟ್ಟುಕೊಂಡವರು ಯಾರು? ಉತ್ತರ ಸೊಸೈಟಿಯ ಅಧ್ಯಕ್ಷ ನೋಂಡರು. 10ನೇ ಪ್ರಶ್ನೆ, ರಂಗಣ್ಣನನ್ನು ಆತ್ಮಹತ್ಯೆಯಿಂದ ದೂರ ಸರಿಸಿದ ದೂರದೃಷ್ಟಿ ಯಾರದು? ಉತ್ತರ ರಂಗಣ್ಣನ ಅಪ್ಪನದು. ಸರಿ ವಿದ್ಯಾರ್ಥಿಗಳೇ, ಅನ್ನದಾತ ಕಥೆಯ ಪ್ರಶ್ನೋತ್ತರ ಇಲ್ಲಿಗೆ ಮುಗಿತದೆ. ಹಾಗೆ ನಿಮ್ಮ 2nd ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ಪಠ್ಯಗಳನ್ನು, ಅನೇಕ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾನು ಹಲವು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಅಲ್ಲಿಗೂ ಭೇಟಿ ನೀಡಿ. ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.